ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಒಂದಷ್ಟು ಉತ್ತೇಜನವನ್ನ ಕೊಡಬೇಕು. ಅವರ ಪ್ರತಿಭೆಗಳನ್ನ, ಅವರ ತಂದೆ ತಾಯಂದಿರು ಏನು ಕಷ್ಟಪಟ್ಟು ಮಕ್ಕಳನ್ನ ಓದಿಸಿದ್ದಾರೆ, SLC ನಲ್ಲಿ 75% ತಗೊಂಡಿದ್ದಾರೆ, PUC ನಲ್ಲಿ 75% ತಗೊಂಡಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಒಂದು ಗೌರವ ಸಿಕ್ಕಿ ಅವ್ರಿಗೊಂದು ಜವಾಬ್ದಾರಿಯನ್ನ ಹೊರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ. ಜವಾಬ್ದಾರಿ ಹೊರಿಸ್ಬೇಕು ಅಂತ ಹೇಳಿದ್ರೆ ನೀವೇ ನಮ್ಮ ಆಸ್ತಿ. ಯಾರು ಈ ತಾಲೂಕಿನ ವಿದ್ಯಾರ್ಥಿಗಳಿದ್ದೀರಿ, ಯುವ ಪ್ರತಿಭೆಗಳಿದೆ, ಆ ಪ್ರತಿಭೆಗಳೇ ನಮ್ಮ ರಾಜ್ಯದ, ರಾಷ್ಟ್ರದ ಆಸ್ತಿ. ಆ ಆಸ್ತಿಯನ್ನ ಜೋಪಾನವಾಗಿ ಕಾಪಾಡ್ಕೋಬೇಕಾದ್ರೆ ನಿಮಗೆ ನಾವು ಪ್ರೋತ್ಸಾಹವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಕೂಡ ಅಷ್ಟೇ ನಮ್ಮ ಕರ್ತವ್ಯ. ಖುಷಿ ಇಲ್ಲ, 98% ಬಂದ್ರು ಖುಷಿ ಇಲ್ಲ, 99% ಬಂದ್ರೆ 1% ಯಾಕೆ ಕಡಿಮೆ ತಗೊಂಡಿದ್ಯಾ ಅಂತೇಳಿ ಪನಿಷ್ ಮಾಡುವಂತ, ಮಕ್ಕಳನ್ನ ದೂಷಣೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ. ಅಂದ್ರೆ ಇದಕ್ಕೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೆ ಅನ್ನೋದಲ್ಲಿ, ಈ ಸೋಷಿಯಲ್ ಮೀಡಿಯಾ ಆನ್ಲೈನ್ ನೆಟ್ವರ್ಕ್ಗಳಲ್ಲಿ ನೀವು ಮಾಡ್ತಾ ಇದ್ದೀರಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ತಾವು ಪ್ರತಿನಿತ್ಯ ಎಲ್ಲರ ಹತ್ರನೂ ಮೊಬೈಲ್ಗಳಿದೆ. ಎಲ್ಲರೂ ಕೂಡ ಪ್ರತಿಯೊಂದು ದಿನ ನೀವು ದಿನದ 24 ಗಂಟೆಗಳಲ್ಲಿ ನೀವು ಶಿಕ್ಷಣಕ್ಕೆ ಹೆಚ್ಚು ಸಮಯ ಕೊಡ್ತಿರೋ ಇಲ್ವೋ, ನೀವು ರೀಲ್ಸ್ ನೋಡ್ಲಿಕ್ಕೆ, ವಾಟ್ಸಪ್ ಅಲ್ಲಿ ಬರ್ತಕ್ಕಂಥ ಮೆಸೇಜ್ಗಳನ್ನು ನೋಡ್ಲಿಕ್ಕೆ ಹೆಚ್ಚು ಸಮಯವನ್ನ ಕಳೀತಾ ಇದ್ದೀವಿ. ಆದ್ರೆ ನೀವು ಅದೇ ತಲೆಯನ್ನ, ಅದೇ ಬುದ್ಧಿವಂತಿಕೆಯನ್ನ, ನೀವು ಯಾವ್ಯಾವ ರೀಲ್ಸ್ ಬಂತು, ಏನೇನ್ ಬಂತು ಅಂತ ಹೇಳಿ ನೀವು ಕಾಮೆಂಟ್ಸ್ ಮಾಡೋದ್ರ ಬದಲು ನೀವು ನಿಮ್ಮ ಭವಿಷ್ಯವನ್ನ ನಾನು ರೂಪಿಸ್ಕೊಡ್ಬೇಕು ಅಂತ ಹೇಳಿ ನೀವೇನಾದ್ರೂ ತೀರ್ಮಾನ ಮಾಡಿದ್ರೆ ಭವಿಷ್ಯ ಈ ದೇಶದ ಅತ್ಯುತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಆ ಕೆಲಸ ನಿಮ್ಮ ಅಂಗೈಯಲ್ಲಿದೆ, ಅದನ್ನ ನೀವು ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಒಂದೇ ಒಂದು ಮೊಬೈಲ್ ಅಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಇವತ್ತು ಸಾಕಷ್ಟು ವಿಜ್ಞಾನ ತಂತ್ರಜ್ಞಾನ ಮುಂದೆ ಬಂದಿದೆ. ನೀವು ಹುಡುಕಿದ್ರೆ ನಿಮ್ಮ ಕೆರಿಯರ್ ಗೈಡೆನ್ಸ್ ಯಾವ ರೀತಿ ಇರಬೇಕು, ನಿಮ್ಮ ಪರೀಕ್ಷೆಗಳಿಗೆ ನೀವು ಯಾವ ರೀತಿಯ ಸಿದ್ಧತೆಯನ್ನ ಮಾಡಬೇಕು, ನಿಮ್ಮ ಭವಿಷ್ಯ ಯಾವ ರೀತಿ ರೂಪಿತ ಆಗಬೇಕು ಅಂತಕ್ಕಂಥದ್ದನ್ನ ತಾವೇನಾದ್ರೂ ಚಿಂತನೆಯನ್ನ ಮಾಡಿದ್ರೆ ಖಂಡಿತ ನಿಮ್ಗೆಲ್ಲವೂ ಕೂಡ ನಿಮ್ಮ ಮೊಬೈಲ್ ನಲ್ಲೇ ಉತ್ತರ ಸಿಗ್ತದೆ. ತಿಂಗಳಲ್ಲಿ ಅವರು ಈಗಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಶಾಸಕರು. ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಿದೆ, ಪ್ರಿಪರೇಟರೀಸ್ ಇದೆ, ಅದಕ್ಕೆ ರಜದ ದಿನಗಳಲ್ಲಿ ಏಪ್ರಿಲ್ ಆದಮೇಲೆ 15ನೇ ತಾರೀಕು ಆದಮೇಲೆ ಏನು ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳನ್ನ ಕೂಡಿ ಎಲ್ಲ ಕ್ಷೇತ್ರಗಳಲ್ಲೂ ಪ್ರತಿಭೆಗಳಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಒಬ್ಬ ಕೂಲಿ ಮಾಡೋನ ಹತ್ರನೂ ಪ್ರತಿಭೆ ಇದೆ, ಅವನ ಹತ್ರನೂ ಒಂದು ಶಕ್ತಿ ಇರ್ತದೆ. ಯಾರೋ ಒಬ್ಬ ವ್ಯವಸಾಯ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವನದೇ ಆದಂತ ತಂತ್ರಜ್ಞಾನವನ್ನ ಬೆಳೆಸಿ ಅವರು ಕೂಡ ಶಿಕ್ಷಣ, ಅವರು ಕೂಡ ಒಬ್ಬ ರೈತ ಕೂಡ ಒಂದು ವಿಶೇಷವಾದಂತಹ